ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಚು ವಿತ್ ಯೋಗಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ನಾನು ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಡ್ಯೂಟಿ ಬೇಗ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಯಾಕೆ ಅಂದರೆ ನಮ್ಮ ಅಕ್ಕನ ಮನೆಯಲ್ಲಿ ಕಾರ್ತಿಕ್ ಸೋಮವಾರ ಮಾಡ್ತಿದ್ದಾರೆ, ಅದಕ್ಕೆ ಬೇಗ ಹೋಗ್ತಾ ಇದ್ದೀನಿ. ಯೋಗಿನೇ ಪಿಕ್ ಮಾಡೋದಕ್ಕೆ ಬಂದಿದ್ದರು. ನಾನು ಹೋಗೋ ಅಷ್ಟರಲ್ಲಿ ಎಲ್ಲ ಅಡುಗೆ ಎಲ್ಲ ಪ್ರಿಪೇರ್ ಮಾಡಿದರು. ಇವರು ನಮ್ಮ ದೊಡ್ಡಮ್ಮನ ಮಗಳು, ನನಗೆ ಅಕ್ಕ ಆಗಬೇಕು. ನಾನು ಹೋಗಿದ ತಕ್ಷಣ ಅಕ್ಕ ರಂಗೋಲಿ ಬಿಡ್ತಿದ್ರು, ಅದನ್ನು ಒಂದು ಕ್ಯಾಪ್ಚರ್ ಮಾಡಿಕೊಂಡೆ. ನಮ್ಮ ಅಕ್ಕ ರಂಗೋಲಿನ ಚೆನ್ನಾಗಿ ಬಿಡ್ತಾರೆ. ನಿಮ್ಗೇನಾದರೂ ರಂಗೋಲಿ ವೀಡಿಯೋಸ್ ಬೇಕು ಅಂತ ಅಂದರೆ ನಮ್ಮ ಅಕ್ಕನ ಹತ್ರ ರಂಗೋಲಿ ಬಿಡಿಸ್ಬಿಟ್ಟು ನಾನು ನೆಕ್ಸ್ಟ್ ವ್ಲಾಗ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಬೇಕು ಅಂದರೆ ನನ್ನ ವ್ಲಾಗಲ್ಲಿ ಕಮೆಂಟ್ ಮಾಡಿ, ಓಕೆನಾ? ಇವ್ರ ಬಗ್ಗೆ ಹೇಳಬೇಕು ಅಂತ ಅಂದರೆ ನನ್ನ ಫೇವ್ರೆಟ್ ಪರ್ಸನ್ ಇವರು. ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ನನ್ನ ಚೆನ್ನಾಗಿ ನೋಡಿಕೊಂಡ್ರು. ಅಕ್ಕ ಮಾತ್ರ ಹೇಗಿರಬೇಕು, ಏನು ಮಾಡಬೇಕು ಅಂತೆಲ್ಲ ಹೇಳ್ಕೊಡ್ತಾಯಿದ್ರು. ಅದಕ್ಕೆ ಇವರಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಈ ರಂಗೋಲಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇವರು ಪ್ರೀತು ಅಕ್ಕ ಅಂತ. ಮನೆ ಮುಂದೆ ದೀಪ ಹಚ್ಚೋದಕ್ಕೆ ದೀಪಕ್ಕೆ ಸಗಣಿ, ಎಣ್ಣೆ, ಬತ್ತಿ ಎಲ್ಲ ಹಾಕಿ ರೆಡಿ ಮಾಡ್ಕೋತಾ ಇದ್ದಾರೆ. ಇನ್ನೇನು ದೇವ್ರು ತೊಗೊಬರ್ತಾರೆ ಅಂತ ಅಂದ್ಬಿಟ್ಟು ದೇವರು ತೊಗೊಂಡು ಬಂದರು. ಇದು ಮಂಟೇಸ್ವಾಮಿ. ಇವರು ಪೂಜೆ ಮಾಡ್ತಿರೋರು ನಮ್ಮ ದೊಡ್ಡಮ್ಮ ಚಂದ್ರಮ್ಮ ಅಂತ. ಅವ್ರು ದೇವ್ರು ತೊಗೊಬಂದಿದ ತಕ್ಷಣ ಪೂಜೆ ಮಾಡಿ ಒಳಗೆ ಕರ್ಕೋತಿದ್ದಾರೆ. ಫೈನಲಿ ದೀಪ ಎಲ್ಲ ಹಚ್ಚಿದ್ದಾಯಿತು. ತುಳಸಿ ಗಿಡದ ಹತ್ರ ದೀಪ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು, ಅದಕ್ಕೆ ಈ ವಿಡಿಯೋ ಒಂದು ಕ್ಯಾಪ್ಚರ್ ಮಾಡಿದ್ದೀನಿ. ದೇವ್ರಿಗೆಲ್ಲ ರೆಡಿ ಮಾಡಿ ಮಂಗಳಾರತಿ ಎಲ್ಲ ಆಯಿತು. ಏನೇನು ಅಡುಗೆ ಮಾಡಿದ್ದಾರೆ ಅಂತ ತೋರಿಸ್ತೀನಿ. ಇದು ಅವರೆಕಾಳು ಗೊಜ್ಜು, ಜೊತೆಲಿ ಹುಳ್ಳಿಕಾಯಿ ಪಲ್ಯ, ಇದು ಸಾಂಬಾರು, ತರಕಾರಿ ಸಾಂಬಾರು ಮಾಡಿದ್ದಾರೆ. ನೆಕ್ಸ್ಟು ವೈಟ್ ರೈಸ್, ಇದು ಜೊತೆಲಿ ಮುದ್ದೆ ಮಾಡಿದ್ದಾರೆ. ಸ್ವೀಟು, ಪಾಯಸ ಮತ್ತು ಬೂಂದಿ. ಇದರೆಲ್ಲದ್ರ ಜೊತೆಗೆ ನೆಂಚ್ಕೊಳ್ಳೋದಕ್ಕೆ ಹಪ್ಪಳ ಮಾಡಿದರು. ಹಾಯ್ ಫ್ರೆಂಡ್ಸ್, ನಮ್ಮ ಅತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು. ಫಸ್ಟು ಮಕ್ಕಳನ್ನೆಲ್ಲ ಕೂರಿಸ್ಬಿಟ್ಟು ಊಟ ಹಾಕ್ಕೊಡ್ತಾ ಇದ್ದೀನಿ. ನಮ್ಮ ಅಕ್ಕನೂ ಬೆಳಗ್ಗೆಯಿಂದ ಹಸ್ಕೊಂಡಿದ್ರು, ಏನು ಊಟ ಮಾಡಿರಲಿಲ್ಲ. ಅವರು ಊಟ ಮಾಡ್ತಿದ್ದಾರೆ, ಅವ್ರ ಜೊತೆನೇ ಕೂತ್ಕೊಂಡು. ಇದೆಲ್ಲದ್ರ ಮಧ್ಯೆ ಪಟಾಕಿ ತೊಗೊಂಬಂದಿದ್ರಲ್ಲ, ಅದೆಲ್ಲ ಮಿಕ್ಕಿತ್ತು. ಇವ್ರು ಹಚ್ತಾಯಿದ್ರು ಅಂದ್ಬಿಟ್ಟು ಅವ್ರ ಜೊತೆ ಹೋಗಿ ನಾನು ಪಟಾಕಿ ಹಚ್ತಾ ಇದ್ದೀನಿ. ಅದೆಲ್ಲ ಹಚ್ಬಿಟ್ಟು ಬಂದು ನಾನು ಊಟ ಮಾಡೋದಕ್ಕೆ ಕೂತ್ಕೊಂಡೆ. ನಾನು ನಮ್ಮ ಯೋಗಿ ಜೊತೆ ಊಟ ಮಾಡ್ತಾ ಇದ್ದೀನಿ. ಇವರೆಲ್ಲ ಯೋಗಿ ಫ್ರೆಂಡ್ಸು, ಇವ್ರು ನಮ್ಮ ಅಣ್ಣ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.